ಸರ್ ನಮಸ್ತೆ, ನನ್ನ ಹೆಸರು ಆದಿನಾರಾಯಣ ಅಂತ ಬಿಟ್ಟು ಪೆರೇಸಂದ್ರ ನಂದು. ಬಹುಶಃ ನಿಮ್ ಮಾತುಗಳನ್ನ ನಾನು ತುಂಬಾ ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ, ಅನಲೈಸ್ ಮಾಡ್ತಾ ಇದ್ದೀನಿ. ಬಹುಶಃ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಉಪೇಂದ್ರ ಅವ್ರು ರಾಜಕೀಯ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ನಿಮ್ ಮಾತುಗಳು ನಂಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಇವ್ರ ಮಧ್ಯದಲ್ಲಿ ನಾನು ಎಲ್ಲಿ ಕೊಚ್ಚೋಗ್ಬಿಡ್ತೀನೋ, ಒಂಥರ ಪ್ರಜಾಕೀಯದಲ್ಲಿ ಎಲ್ಲಿ ಜೋಕರ್ ಆಗ್ಬಿಡ್ತೀನಿ, ನಾನು ಒಂದು ಭಯ ನಿಮ್ಮಲ್ಲಿ ಕಾಡ್ತಾ ಇದೆ ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಸರ್. ಓ ಬಿಡಿ, ಕ್ಲಾರಿಟಿ ಬಂದಿದೆ ತಾನೆ ಅಟ್ಲೀಸ್ಟ್. ಅದು ಡೌಟ್ ಅಲ್ಲಿ ಪಟ್ಕೊಂಡ್ಬೇಡಿ. ಖಂಡಿತ ಖಂಡಿತ ಸರ್. ಇವ್ರಿಗೆ ಭಯ ಆಗಿದೆಯಾ ಇಲ್ವಾ ಕ್ಲಾರಿಟಿಯಾಗಿ ಹೇಳ್ಬಿಡಿ. ನಿಮಗ ಭಯ ಇದೆಯಾ ಸರ್ ಈಗಿರುವ ಈ ರಾಜಕೀಯ ವ್ಯವಸ್ಥೆ? ಅವ್ರು ಹೇಳ್ಬಿಟ್ರಲ್ಲ ಭಯ ಇದೆ ಅಂತ. ಅವ್ರ ಅಭಿಪ್ರಾಯ ಸರ್, ನಿಮ್ಮ ಅಭಿಪ್ರಾಯ ಅಂದ್ರೆ ಈಗ ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನಿದೆ ರಾಜಕಾರಣ, ಅದರ ವಿರುದ್ಧವಾಗಿ ನಿಂತು ಅಥವಾ ಅದರ ಜೊತೆಯಲ್ಲಿ ನಿಂತು ಹೋರಾಟ ಮಾಡಿ ನಿಮ್ಮ ಸಿಸ್ಟಮ್ ಅಲ್ಲ, ಹೋರಾಟ ಅದನ್ನು ಹೇಳ್ಬಿಡಿ. ಹೋರಾಟ ಹೆಂಗ್ ಮಾಡ್ಬೇಕು ಅಂತ ಯಾರಿಗಾರ ನಾನು ಬೈಬೇಕು, ಅದಕ್ಕೆ ಭಯ ಇದೆ ನನಗೆ, ಅದು ಹೇಳಿ ಸರ್. ನೀವ್ ಯಾಕೆ ಸರ್ ಅವ್ರಿಗೆ ಬೈತಾ ಇಲ್ಲ? ಭಯ ಇದೆ ಸರ್ ನಿಮ್ಗೆ, ಅದಕ್ಕೆ ಬೈತಾ ಇಲ್ಲ ಅಂತ ಸರ್. ನೀವು ಅವಾಗ್ಲೇ ನಾನು ಹೇಳ್ತೀನಿ ಯಾಕೆ ಬೈಬೇಕು ಅಂತ ಹೇಳ್ತೀನಿ. ನಾನು ಫಸ್ಟ್ ಆಫ್ ಆಲ್ ಯಾಕೆ ಬೈಬೇಕು? ನಾವೇ ಎಲೆಕ್ಟ್ ಮಾಡಿ ಕಳಿಸಿರೋರಲ್ವಾ ಅವ್ರನ್ನ? ಯಾರನ್ನ ಬೈಬೇಕು ಅವಾಗ? ಅವ್ನ ಎಲೆಕ್ಟ್ ಮಾಡಿರೋನ್ ಬೈಬೇಕಾ, ಎಲೆಕ್ಟ್ ಆಗಿರೋನ್ ಬೈಬೇಕಾ? ಒಂದ್ ಹೇಳಿ. ನಾವ್ ಎಲೆಕ್ಟ್ ಮಾಡಿರೋರು ಯಾರು ನಮ್ಮ ಬೈಬೇಕು? ತಪ್ಪು ನಾವು ಮಾಡಿರೋದು, ಕರೆಕ್ಟ್ ಅಲ್ವಾ? ಪ್ರತಿ ಸತಿ ನಾವು ಅವ್ನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ, ನಾನ್ ಸರಿ ಇದೀನ? ನಮ್ಮನ್ನ ನಾವು ಕೇಳ್ಕೊಡೋದೇ ಇಲ್ಲ. ನಾನ್ ಕರೆಕ್ಟ್ ಸರ್, ಸರ್ ನಮ್ಗೆಲ್ಲ ಸರ್ ನಮ್ಗೆಲ್ಲ ಗೊತ್ತು ಸರ್. ನಿಮ್ಗೇನೋ ಡೌಟ್ ಇದ್ದಂಗಿದೆ ಸರ್. ಸರ್ ನಿಮ್ಗೇನೋ ಗೊತ್ತಿಲ್ಲ ಬಿಡಿ ಸರ್. ಸರ್ 2 ನಿಮಿಷ ಹೇಳ್ಬಿಡ್ಬೋದು. ಈ ಕ್ವಶನ್ಗೆ ಆನ್ಸರ್ ಮಾಡಿ. ತಪ್ಪು ಮಾಡಿರೋದು ಯಾರು? ಯಾರು ಹೇಳಿ ಸ್ವಾಮಿ? ಮಾಡ್ತಾ ಇದೀನಲ್ಲ ಸ್ವಾಮಿ, ಇನ್ನೇನ್ ಮಾಡ್ಬೇಕು ಹೇಳಿ? ಅಟ್ಲೀಸ್ಟ್ ಅದಾರ ಹೇಳಿ. ಈಗ ಪಕ್ಷ ಒಂದ್ ನಿಮಿಷ ನಿಮ್ಮನ್ನೇ ಕೇಳ್ತೀನಿ, ನಾನು ಏನ್ ಮಾಡ್ಬೇಕು ಹೇಳಿ? ಧೈರ್ಯ ಬಂದ್ಬಿಟ್ಟಿದೆ ಸರ್, ನಿಮ್ಮನ್ನ ನೋಡಿ ನಂಗೆ ಧೈರ್ಯ ಬಂದಿದೆ. ಏನ್ ಮಾಡ್ಬೇಕು ಹೇಳಿ ಸರ್? ಈಗ ಪಕ್ಷ ಕಟ್ಟಿದೀರಾ, ಪಕ್ಷ ನಮ್ ಚಿಕ್ಕಬಳ್ಳಾಪುರದಲ್ಲ ಪೆರೇಸಂದ್ರಲ್ಲಿ ಪ್ರಜಾಕೀಯ ಅಂದ್ರೆ ಏನಂತ ಕೇಳ್ತಾರೆ. ಬೆಂಗಳೂರಲ್ಲಿ ಓದಿರೋರು ಗೊತ್ತು, ಹಳ್ಳಿ ಕಡೆ ಹೋಗ್ಬಿಟ್ಟು ಪ್ರಜಾಕೀಯ ಅಂದ್ರೆ ಯಾರು ಅಂತ ಕೇಳ್ತಾರೆ. ಹಳ್ಳಿ ಕಡೆನೆ ಫಸ್ಟ್ ಗೆದ್ದಿರೋದು ಗೊತ್ತಾ ಇಲ್ಲಿ? ಅಲ್ಲ ಕೇಳಿ, ಒಂದ್ ನಿಮಿಷ ಇಲ್ಲ, ಒಂದ್ ನಿಮಿಷ ಆರ್ಗ್ಯುಮೆಂಟ್ ಬೇಡ, ಜಗಳ ಆಡೋದ್ ಬೇಡ, ಇನ್ನೊಂದ್ ಸ್ವಲ್ಪ ಸಮಾಧಾನ ಮಾತಾಡೋಣ. ಕೇಳಿ, ಫಸ್ಟ್ ಅರೆಹಳ್ಳಿ ಅನ್ನೋ ಕಡೆ ಚೇತನ್ ಕುಮಾರ್ ಅನ್ನೋರೊಬ್ರು ಆಯ್ಕೆ ಆದ್ರು. ಅದು ಗೊತ್ತಾ ನಿಮ್ಗೆ? ಗೊತ್ತಿಲ್ಲದೆ ಇದ್ರೆ ಮಾತಾಡಬಾರ್ದು. ಬಟ್ ಅದ್ರ ಬಗ್ಗೆನೂ ವಿಶ್ಲೇಷಣೆ ಮಾಡೋರಿದ್ದಾರೆ. ಸ್ವಂತ ಬಲದಿಂದ ಅಥವಾ ಅವ್ರಿಗಿದ್ದ ಬ್ಯಾಕ್ ಗ್ರೌಂಡ್ ಇಂದ ಗೆದ್ದಿರಬಹುದು. ನೀವು ನಾಳೆ ಯಾರು ಗೆದ್ರು ಹಂಗೆ ಹೇಳ್ತೀರಾ. ನಾಳೆ ಅವ್ರು ಯಾರು ನಿಲ್ಸ್ಗೆದ್ರ ರೀ, ಅವ್ರದ್ದು ಏನೇನ್ ಮಾಡಿದಾರೆ ಗೊತ್ತೇನ್ರಿ, ಅವ್ರು ಸುಮ್ನೆ ಗೆಲ್ಲಿಲ್ಲ ರೀ ಅಂತಾನು ಹೇಳ್ಬೋದು. ಸರ್ ನೀವು ಹೇಳ್ತಾ ಇದ್ರಿ, ಅದಕ್ಕೆ ಆನ್ಸರೇ ಇಲ್ಲ. ಅದಕ್ಕೆ ಉಪೇಂದ್ರ ಅವರೇ ನೀವು ಹೇಳ್ತಾ ಇದ್ರಿ, ಜನರೇ ಮಾಡ್ಬೇಕಿಲ್ಲಿ ಪ್ರಜಾಕೀಯ ಅಂತಂದ್ರೆ ಜನರಿಗೆ ಬಿಟ್ಟಿದ್ದು. ನೀವು ತಪ್ಪಾಗದನ್ನ ಎಲ್ಲ ಏನ್ ಹೇಳ್ತೀರ ಗೊತ್ತಾ? ಎಲ್ಲ ಜನರೇ ಮಾಡ್ಬೇಕಂತಿದ್ರಲ್ಲಿ, ಏನೋ ಸಿಎಂ ಅನ್ನೋದೇ ಇರಲ್ಲ ಅಂತಿದ್ರಲ್ಲಿ, ಏನು ಸಿಸ್ಟಮ್ ಇರಲ್ಲ, ಏನೇನೋ ಮಾತಾಡ್ಕೊಂಡ್ಬಿಟ್ರೆ ನಾನೇನೋ ಮಾಡಕ್ಕಾಗಲ್ಲ. ದಟ್ಸ್ ವೈ ಯು ಶುಡ್ ಹ್ಯಾವ್ ದಟ್ ಕ್ಲಾರಿಟಿ ಬಿಫೋರ್ ಆಸ್ಕಿಂಗ್ ಮೀ. ನಾನು ಹೇಳ್ತಿರೋದು ಎಲ್ಲ ಚೇಂಜ್ ಅಲ್ಲ. ನಾನು ಹೇಳ್ತಿರೋದು ನಾಯಕ. ಒಂದ್ ನಿಮಿಷ, ನಾಯಕ ಅನ್ನೋದ್ರ ಬದಲು ಅವನ್ನ ಸೇವಕ, ಅದನ್ನ ಹೇಳಿದಾರೆ. ಅದನ್ನೇ ನಾನು ಮತ್ತೆ ವಾಪಸ್ ಹೇಳ್ತಾ ಇದ್ದೀನಿ. ಅವನೊಬ್ಬ ಕಾರ್ಮಿಕ ಹೇಳಿ. ಆಮೇಲೆ ಅವನು ಸಂಬಳಕ್ಕೋಸ್ಕರ ಕೆಲಸ ಮಾಡೋ ಸಿಸ್ಟಮ್ ಬರಬೇಕು. ನಾನು 50 ಕೋಟಿ ಹಾಕ್ಬಿಟ್ಟು 2 ಲಕ್ಷ ರೂಪಾಯಿ ಸಂಬಳ ಮಾಡೋ ಕೆಲಸಕ್ಕೆ ನನ್ನ ತಂದ್ರೆ ಏನಂತೀರ ನೀವು? ನನ್ನ ಹೇಳಿ ಸ್ವಾಮಿ. ನಾನು ಸಂಬಳಕ್ಕೋಸ್ಕರ ಕೆಲಸ ಮಾಡೋನ್ ತರಬೇಕಿಲ್ಲಿ. ಯುವಕರು ಬರಬೇಕು, ಯುವತಿಯರು ಬರಬೇಕು. ಇಲ್ಲಿ ನಿಲ್ಲುವಂತ ಪರಿಸ್ಥಿತಿ ಬರಬೇಕು. ಯಾರು ಬಂದ್ರು ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲುವಂತ ಪರಿಸ್ಥಿತಿ ಅಥವಾ ಕೆಲಸ ಸಿಗುವಂತ ಪರಿಸ್ಥಿತಿ ಬರಬೇಕು. ಅವ್ರ ವಿಚಾರಗಳಿಗೆ ಓಟ್ ಹಾಕುವಂತ ಪರಿಸ್ಥಿತಿ ಬರಬೇಕು. ತಪ್ಪ ಅಮ್ಮ ಇದು ಹೇಳ್ತಿರೋದು? ಬರೀ ದುಡ್ಡಿರೋರು ದೊಡ್ಡವರು ಅವರೇ ಬರ್ಬೇಕಾ ಇಲ್ಲಿ? ಆಮೇಲೆ ನಾವೇ ತಂದ್ಬಿಟ್ಟು ಆಮೇಲೆ ನಮ್ಗೆ ಬೈಯಕ್ ಭಯ ಅಲ್ವಾ? ನಾನು ಬೈಕೊಂಡು ಕೂತ್ಕೊಂಡ್ರೆ ಸರ್ ಏನ್ ಸರ್ ಬರೀ ಬೈಕೊಂಡು ಕೂತೀರಾ? ಬೈಲಿಲ್ಲ ನಾನು ಸೇರಿ ಬೈಯೋದೇ ಇಲ್ಲಲ್ಲ ಸರ್. ನೀವೇನು ಏನಕ್ಕೆ ಬೈಬೇಕು? ನನ್ಗೆ ಅರ್ಥನೇ ಆಗ್ತಿಲ್ಲ. ಈಗ ಬಂದಿರೋನ್ನ ಬೈದ್ರೆ ಧೈರ್ಯ ಅಂತನಾ? ಬೈಬೇಕಾ ನಾನು? ನಮಸ್ತೆ, ನನ್ನ ಹೆಸರು ಆದಿನಾರಾಯಣ ಅಂತ ಬಿಟ್ಟು ಪೆರೇಸಂದ್ರ ನಂದು. ಬಹುಶಃ ನಿಮ್ ಮಾತುಗಳನ್ನ ನಾನು ತುಂಬಾ ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ, ಅನಲೈಸ್ ಮಾಡ್ತಾ ಇದ್ದೀನಿ. ಬಹುಶಃ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಉಪೇಂದ್ರ ಅವ್ರು ರಾಜಕೀಯ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ನಿಮ್ ಮಾತುಗಳು ನಂಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಇವ್ರ ಮಧ್ಯದಲ್ಲಿ ನಾನು ಎಲ್ಲಿ ಕೊಚ್ಚೋಗ್ಬಿಡ್ತೀನೋ, ಒಂಥರ ಪ್ರಜಾಕೀಯದಲ್ಲಿ ಎಲ್ಲಿ ಜೋಕರ್ ಆಗ್ಬಿಡ್ತೀನಿ, ನಾನು ಒಂದು ಭಯ ನಿಮ್ಮಲ್ಲಿ ಕಾಡ್ತಾ ಇದೆ ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಸರ್. ಓ ಬಿಡಿ, ಕ್ಲಾರಿಟಿ ಬಂದಿದೆ ತಾನೆ ಅಟ್ಲೀಸ್ಟ್. ಅದು ಡೌಟ್ ಅಲ್ಲಿ ಪಟ್ಕೊಂಡ್ಬೇಡಿ. ಖಂಡಿತ ಖಂಡಿತ ಸರ್. ಇವ್ರಿಗೆ ಭಯ ಆಗಿದೆಯಾ ಇಲ್ವಾ ಕ್ಲಾರಿಟಿಯಾಗಿ ಹೇಳ್ಬಿಡಿ. ನಿಮಗ ಭಯ ಇದೆಯಾ ಸರ್ ಈಗಿರುವ ಈ ರಾಜಕೀಯ ವ್ಯವಸ್ಥೆ? ಅವ್ರು ಹೇಳ್ಬಿಟ್ರಲ್ಲ ಭಯ ಇದೆ ಅಂತ. ಅವ್ರ ಅಭಿಪ್ರಾಯ ಸರ್, ನಿಮ್ಮ ಅಭಿಪ್ರಾಯ ಅಂದ್ರೆ ಈಗ ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನಿದೆ ರಾಜಕಾರಣ, ಅದರ ವಿರುದ್ಧವಾಗಿ ನಿಂತು ಅಥವಾ ಅದರ ಜೊತೆಯಲ್ಲಿ ನಿಂತು ಹೋರಾಟ ಮಾಡಿ ನಿಮ್ಮ ಸಿಸ್ಟಮ್ ಅದನ್ನು ಹೇಳ್ಬಿಡಿ. ಹೋರಾಟ ಹೆಂಗ್ ಮಾಡ್ಬೇಕು ಅಂತ ಯಾರಿಗಾರ ನಾನು ಬೈಬೇಕು, ಅದಕ್ಕೆ ಭಯ ಇದೆ ನನಗೆ, ಅದು ಹೇಳಿ. ಸರ್ ನೀವ್ ಯಾಕೆ ಸರ್ ಅವ್ರಿಗೆ ಬೈತಾ ಇಲ್ಲ? ಭಯ ಇದೆ ಸರ್ ನಿಮ್ಗೆ, ಅದಕ್ಕೆ ಬೈತಾ ಇಲ್ಲ ಅಂತ. ಸರ್ ನೀವು ಅವಾಗ್ಲೇ ನಾನು ಹೇಳ್ತೀನಿ ಯಾಕೆ ಬೈಬೇಕು ಅಂತ ಹೇಳ್ತೀನಿ. ನಾನು ಫಸ್ಟ್ ಆಫ್ ಆಲ್ ಯಾಕೆ ಬೈಬೇಕು? ನಾವೇ ಎಲೆಕ್ಟ್ ಮಾಡಿ ಕಳಿಸಿರೋರಲ್ವಾ ಅವ್ರನ್ನ?
ಯಾರನ್ನ ಬೈಬೇಕು ಅವಾಗ? ಅವ್ನ ಎಲೆಕ್ಟ್ ಮಾಡಿರೋನ್ ಬೈಬೇಕಾ, ಎಲೆಕ್ಟ್ ಆಗಿರೋನ್ ಬೈಬೇಕಾ? ಒಂದ್ ಹೇಳಿ. ನಾವ್ ಎಲೆಕ್ಟ್ ಮಾಡಿರೋರು ಯಾರು ನಮ್ಮ ಬೈಬೇಕು? ತಪ್ಪು ನಾವು ಮಾಡಿರೋದು, ಕರೆಕ್ಟ್ ಅಲ್ವಾ? ಪ್ರತಿ ಸತಿ ನಾವು ಅವ್ನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ, ನಾನ್ ಸರಿ ಇದೀನ? ನಮ್ಮನ್ನ ನಾವು ಕೇಳ್ಕೊಳ್ಳೋದೇ ಇಲ್ಲ. ನಾನ್ ಕರೆಕ್ಟ್ ಸರ್, ಸರ್ ನಮ್ಗೆಲ್ಲ ಗೊತ್ತು ಸರ್. ನಿಮ್ಗೇನೋ ಡೌಟ್ ಇದ್ದಂಗಿದೆ ಸರ್. ಸರ್ ನಿಮ್ಗೇನೋ ಗೊತ್ತಿಲ್ಲ ಬಿಡಿ ಸರ್. ಸರ್ 2 ನಿಮಿಷ ಹೇಳ್ಬಿಡ್ಬೋದು. ಈ ಕ್ವಶನ್ಗೆ ಆನ್ಸರ್ ಮಾಡಿ. ತಪ್ಪು ಮಾಡಿರೋದು ಯಾರು ಹೇಳಿ ಸ್ವಾಮಿ? ಮಾಡ್ತಾ ಇದೀನಲ್ಲ ಸ್ವಾಮಿ, ಇನ್ನೇನ್ ಮಾಡ್ಬೇಕು ಹೇಳಿ? ಅಟ್ಲೀಸ್ಟ್ ಅದಾರ ಹೇಳಿ. ಈಗ ಪಕ್ಷ ಒಂದ್ ನಿಮಿಷ ನಿಮ್ಮನ್ನೇ ಕೇಳ್ತೀನಿ, ನಾನು ಏನ್ ಮಾಡ್ಬೇಕು ಹೇಳಿ? ಧೈರ್ಯ ಬಂದ್ಬಿಟ್ಟಿದೆ ಸರ್, ನಿಮ್ಮನ್ನ ನೋಡಿ ನಂಗೆ ಧೈರ್ಯ ಬಂದಿದೆ. ಏನ್ ಮಾಡ್ಬೇಕು ಹೇಳಿ ಸರ್? ಈಗ ಪಕ್ಷ ಕಟ್ಟಿದೀರಾ, ಪಕ್ಷ ನಮ್ ಚಿಕ್ಕಬಳ್ಳಾಪುರದಲ್ಲ ಪೆರೆಸಂದ್ರಲ್ಲಿ ಪ್ರಜಾಕೀಯ ಅಂದ್ರೆ ಏನಂತ ಕೇಳ್ತಾರೆ. ಬೆಂಗಳೂರಲ್ಲಿ ಓದಿರೋರು ಗೊತ್ತು, ಹಳ್ಳಿ ಕಡೆ ಹೋಗ್ಬಿಟ್ಟು ಪ್ರಜಾಕೀಯ ಅಂದ್ರೆ ಯಾರು ಅಂತ ಕೇಳ್ತಾರೆ. ಹಳ್ಳಿ ಕಡೆನೆ ಫಸ್ಟ್ ಗೆದ್ದಿರೋದು ಗೊತ್ತಾ ಇಲ್ಲಿ? ಅಲ್ಲ ಕೇಳಿ. ಒಂದ್ ನಿಮಿಷ ಇಲ್ಲ, ಒಂದ್ ನಿಮಿಷ ಆರ್ಗ್ಯುಮೆಂಟ್ ಬೇಡ, ಜಗಳ ಆಡೋದ್ ಬೇಡ, ಇನ್ನೊಂದ್ ಸ್ವಲ್ಪ ಸಮಾಧಾನ ಮಾತಾಡೋಣ. ಕೇಳಿ. ಫಸ್ಟ್ ಅರೆಹಳ್ಳಿ ಅನ್ನೋ ಕಡೆ ಚೇತನ್ ಕುಮಾರ್ ಅನ್ನೋರು ಒಬ್ರು ಆಯ್ಕೆ ಆದ್ರು. ಅದು ಗೊತ್ತಾ ನಿಮ್ಗೆ? ಗೊತ್ತಿಲ್ಲದೆ ಇದ್ರೆ ಮಾತಾಡಬಾರ್ದು. ಬಟ್ ಅದ್ರ ಬಗ್ಗೆನೂ ವಿಶ್ಲೇಷಣೆ ಮಾಡೋರಿದ್ದಾರೆ. ಹೇಳಿ, ಒಂದ್ ನಿಮಿಷ. ಸ್ವಂತ ಬಲದಿಂದ ಅಥವಾ ಅವ್ರಿಗಿದ್ದ ಬ್ಯಾಕ್ ಗ್ರೌಂಡ್ ಇಂದ ಗೆದ್ದಿರಬಹುದು. ಓಕೆ, ನೀವು ನಾಳೆ ಯಾರು ಗೆದ್ರು ಹಂಗೆ ಹೇಳ್ತೀರಾ. ನಾಳೆ ಅವ್ರು ಯಾರು ನಿಲ್ಸ್ಗೆದ್ರ, ರೀ ಅವ್ರದ್ದು ಏನೇನ್ ಮಾಡಿದಾರೆ ಗೊತ್ತೇನ್ರಿ, ಅವ್ರು ಸುಮ್ನೆ ಗೆಲ್ಲಿಲ್ಲ ರೀ ಅಂತಾನು ಹೇಳ್ಬೋದು. ಸರ್ ನೀವು ಹೇಳ್ತಾ ಇದ್ರಿ, ಅದಕ್ಕೆ ಆನ್ಸರೇ ಇಲ್ಲ. ಅದಕ್ಕೆ ಉಪೇಂದ್ರ ಅವರೇ ನೀವು ಹೇಳ್ತಾ ಇದ್ರಿ, ಜನರೇ ಮಾಡ್ಬೇಕಿಲ್ಲಿ ಪ್ರಜಾಕೀಯ ಅಂತಂದ್ರೆ ಜನರಿಗೆ ಬಿಟ್ಟಿದ್ದು. ನೀವು ತಪ್ಪಾಗದನ್ನ ಎಲ್ಲ ಏನ್ ಹೇಳ್ತೀರ ಗೊತ್ತಾ? ಎಲ್ಲ ಜನರೇ ಮಾಡ್ಬೇಕಂತಿದ್ರಲ್ಲಿ, ಏನೋ ಸಿಎಂ ಅನ್ನೋದೇ ಇರಲ್ಲ ಅಂತ ಇದ್ರಲ್ಲಿ, ಏನು ಸಿಸ್ಟಮ್ ಇರಲ್ಲ, ಏನೇನೋ ಮಾತಾಡ್ಕೊಂಡ್ಬಿಟ್ರೆ ನಾನೇನೋ ಮಾಡಕ್ಕಾಗಲ್ಲ. ದಟ್ಸ್ ವೈ ಯು ಶುಡ್ ಹ್ಯಾವ್ ದಟ್ ಕ್ಲಾರಿಟಿ ಬಿಫೋರ್ ಆಸ್ಕಿಂಗ್ ಮೀ. ನಾನು ಹೇಳ್ತಿರೋದು ಎಲ್ಲ ಚೇಂಜ್ ಅಲ್ಲ. ನಾನು ಹೇಳ್ತಿರೋದು ನಾಯಕ. ಒಂದ್ ನಿಮಿಷ. ನಾಯಕ ಅನ್ನೋದ್ರ ಬದಲು ಅವನ್ನ ಸೇವಕ, ಅದನ್ನ ಹೇಳಿದಾರೆ. ಅದನ್ನೇ ನಾನು ಮತ್ತೆ ವಾಪಸ್ ಹೇಳ್ತಾ ಇದ್ದೀನಿ. ಅವನೊಬ್ಬ ಕಾರ್ಮಿಕ ಹೇಳಿ. ಆಮೇಲೆ ಅವನು ಸಂಬಳಕ್ಕೋಸ್ಕರ ಕೆಲಸ ಮಾಡೋ ಸಿಸ್ಟಮ್ ಬರಬೇಕು. ನಾನು 50 ಕೋಟಿ ಹಾಕ್ಬಿಟ್ಟು 2 ಲಕ್ಷ ರೂಪಾಯಿ ಸಂಬಳ ಮಾಡೋ ಕೆಲಸಕ್ಕೆ ನನ್ನ ತಂದ್ರೆ ಏನಂತೀರ ನೀವು? ನನ್ನ ಹೇಳಿ ಸ್ವಾಮಿ. ನಾನು ಸಂಬಳಕ್ಕೋಸ್ಕರ ಕೆಲಸ ಮಾಡೋನ್ ತರಬೇಕಿಲ್ಲಿ. ಯುವಕರು ಬರಬೇಕು, ಯುವತಿಯರು ಬರಬೇಕು. ಇಲ್ಲಿ ನಿಲ್ಲುವಂತ ಪರಿಸ್ಥಿತಿ ಬರೋ, ಯಾರು ಬಂದ್ರು ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲುವಂತ ಪರಿಸ್ಥಿತಿ ಅಥವಾ ಕೆಲಸ ಸಿಗುವಂತ ಪರಿಸ್ಥಿತಿ ಬರಬೇಕು. ಅವ್ರ ವಿಚಾರಗಳಿಗೆ ಓಟ್ ಹಾಕುವಂತ ಪರಿಸ್ಥಿತಿ ಬರಬೇಕು. ತಪ್ಪ ಅಮ್ಮ ಇದು ಹೇಳ್ತಿರೋದು? ಬರೀ ದುಡ್ಡಿರೋರು ದೊಡ್ಡವರು ಅವರೇ ಬರ್ಬೇಕಾ ಇಲ್ಲಿ? ಆಮೇಲೆ ನಾವೇ ತಂದ್ಬಿಟ್ಟು ಆಮೇಲೆ ನಮ್ಗೆ ಬೈಯಕ್ ಭಯ ಅಲ್ವಾ? ನಾನು ಬೈಕೊಂಡು ಕೂತ್ಕೊಂಡ್ರೆ, ಸರ್ ಏನ್ ಸರ್ ಬರೀ ಬೈಕೊಂಡು ಕೂತೀರಾ? ಬೈಲಿಲ್ಲ ನಾನು ಸರ್, ಬೈಯೋದೇ ಇಲ್ಲ ಸರ್. ನೀವೇನು ಏನಕ್ಕೆ ಬೈಬೇಕು? ನನ್ಗೆ ಅರ್ಥನೇ ಆಗ್ತಿಲ್ಲ. ಈಗ ಬಂದಿರೋನ್ನ ಬೈದ್ರೆ ಧೈರ್ಯ ಅಂತನಾ? ಬೈಬೇಕಾ ನಾನು? ನಮಸ್ತೆ, ನನ್ನ ಹೆಸರು ಆದಿನಾರಾಯಣ ಅಂತ ಹೇಳ್ಬಿಟ್ಟು ಪೆರೆಸಂದ್ರನ್ ನಂದು. ಬಹುಶಃ ನಿಮ್ ಮಾತುಗಳು ನಾನು ತುಂಬಾ ತಾಳ್ಮೆಯಿಂದ ಕೇಳ್ತಾ ಇದ್ದೇನೆ, ಅನಲೈಸ್ ಮಾಡ್ತಾ ಇದ್ದೇನೆ. ಬಹುಶಃ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಉಪೇಂದ್ರ ಅವ್ರು ರಾಜಕೀಯ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ನಿಮ್ ಮಾತುಗಳು ನಂಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಇವ್ರ ಮಧ್ಯದಲ್ಲಿ ನಾನು ಎಲ್ಲಿ ಕೊಚ್ಚೋಗ್ಬಿಡ್ತೀನೋ, ಒಂಥರ ಪ್ರಜಾಕೀಯದಲ್ಲಿ ಎಲ್ಲಿ ಜೋಕರ್ ಆಗ್ಬಿಡ್ತೀನಿ, ನಾನು ಒಂದು ಭಯ ನಿಮ್ಮಲ್ಲಿ ಕಾಡ್ತಾ ಇದೆ ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಸರ್. ಓ ಬಿಡಿ, ಕ್ಲಾರಿಟಿ ಬಂದಿದೆ ತಾನೆ ಅಟ್ಲೀಸ್ಟ್. ಅದು ಡೌಟ್ ಅಲ್ಲಿ ಪಟ್ಕೊಂಡ್ಬೇಡಿ. ಖಂಡಿತ ಸರ್. ಇವ್ರಿಗೆ ಭಯ ಆಗಿದೆಯಾ ಇಲ್ವಾ ಕ್ಲಾರಿಟಿಯಾಗಿ ಹೇಳ್ಬಿಡಿ. ನಿಮ್ಗ ಭಯ ಇದೆಯಾ ಸರ್ ಈಗ ಈ ರಾಜಕೀಯ ವ್ಯವಸ್ಥೆ? ಅವ್ರು ಹೇಳ್ಬಿಟ್ರಲ್ಲ ಭಯ ಇದೆ ಅಂತ. ಅವ್ರ ಅಭಿಪ್ರಾಯ ಸರ್, ನಿಮ್ಮ ಅಭಿಪ್ರಾಯ ಅಂದ್ರೆ ಈಗ ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನಿದೆ ರಾಜಕಾರಣ, ಅದರ ವಿರುದ್ಧವಾಗಿ ನಿಂತು ಅಥವಾ ಅದರ ಜೊತೆಯಲ್ಲಿ ನಿಂತು ಹೋರಾಟ ಮಾಡಿ ನಿಮ್ಮ ಸಿಸ್ಟಮ್ ಅಲ್ಲ ಹೋರಾಟ ಅದನ್ನು ಹೇಳ್ಬಿಡಿ. ಹೋರಾಟ ಹೆಂಗ್ ಮಾಡ್ಬೇಕು ಅಂತ ಯಾರಿಗಾರ ನಾನು ಬೈಬೇಕು, ಅದಕ್ಕೆ ಭಯ ಇದೆ ನನಗೆ, ಅದು ಹೇಳಿ ಸರ್. ನೀವ್ ಯಾಕೆ ಸರ್ ಅವ್ರಿಗೆ ಬೈತಾ ಇಲ್ಲ? ಭಯ ಇದೆ ಸರ್ ನಿಮ್ಗೆ, ಅದಕ್ಕೆ ಬೈತಾ ಇಲ್ಲ ಅಂತ ಸರ್. ನೀವು ಅವಾಗಲೇ ನಾನು ಹೇಳ್ತೀನಿ ಯಾಕೆ ಬೈಬೇಕು ಅಂತ ಹೇಳ್ತೀನಿ. ನಾನು ಫಸ್ಟ್ ಆಫ್ ಆಲ್ ಯಾಕೆ ಬೈಬೇಕು? ನಾವೇ ಎಲೆಕ್ಟ್ ಮಾಡಿ ಕಳಿಸಿರೋರಲ್ವಾ ಅವ್ರನ್ನ? ಯಾರನ್ನ ಬೈಬೇಕು ಅವಾಗ? ಅವ್ನ ಎಲೆಕ್ಟ್ ಮಾಡಿರೋನ್ ಬೈಬೇಕಾ, ಎಲೆಕ್ಟ್ ಆಗಿರೋನ್ ಬೈಬೇಕಾ? ಒಂದ್ ಹೇಳಿ. ನಾವ್ ಎಲೆಕ್ಟ್ ಮಾಡಿರೋರು ಯಾರು ನಮ್ಮ ಬೈಬೇಕು? ತಪ್ಪು ನಾವು ಮಾಡಿರೋದು, ಕರೆಕ್ಟ್ ಅಲ್ವಾ? ಪ್ರತಿ ಸತಿ ನಾವು ಅವ್ನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ, ನಾನ್ ಸರಿ ಇದೀನ? ನಮ್ಮನ್ನ ನಾವು ಕೇಳ್ಕೊಳ್ಳೋದೇ ಇಲ್ಲ. ನಾನ್ ಕರೆಕ್ಟ್ ಸರ್, ನಮ್ಗೆಲ್ಲ ಗೊತ್ತು ಸರ್. ನಿಮ್ಗೇನೋ ಡೌಟ್ ಇದ್ದಂಗಿದೆ ಸರ್. ನಿಮ್ಗೇನೋ ಗೊತ್ತಿಲ್ಲ ಬಿಡಿ ಸರ್. 2 ನಿಮಿಷ ಹೇಳ್ಬಿಡ್ಬೋದು. ಈ ಕ್ವಶನ್ಗೆ ಆನ್ಸರ್ ಮಾಡಿ. ತಪ್ಪು ಮಾಡಿರೋದು ಯಾರು ಹೇಳಿ ಸ್ವಾಮಿ? ಮಾಡ್ತಾ ಇದೀನಲ್ಲ ಸ್ವಾಮಿ, ಇನ್ನೇನ್ ಮಾಡ್ಬೇಕು ಹೇಳಿ? ಅಟ್ಲೀಸ್ಟ್ ಅದಾರ ಹೇಳಿ. ಈಗ ಪಕ್ಷ ಒಂದ್ ನಿಮಿಷ ನಿಮ್ಮನ್ನೇ ಕೇಳ್ತೀನಿ, ನಾನು ಏನ್ ಮಾಡ್ಬೇಕು ಹೇಳಿ? ಧೈರ್ಯ ಬಂದ್ಬಿಟ್ಟಿದೆ ಸರ್. ನಿಮ್ಮನ್ನ ನೋಡಿ ನಂಗೆ ಧೈರ್ಯ ಬಂದಿದೆ. ಏನ್ ಮಾಡ್ಬೇಕು ಹೇಳಿ? ಸರ್ ಈಗ ಪಕ್ಷ ಕಟ್ಟಿದೀರಾ, ಪಕ್ಷ ನಮ್ ಚಿಕ್ಕಬಳ್ಳಾಪುರದಲ್ಲ ಪೆರೆಸಂದ್ರಲ್ಲಿ ಪ್ರಜಾಕೀಯ ಅಂದ್ರೆ ಏನಂತ ಕೇಳ್ತಾರೆ. ಬೆಂಗಳೂರಲ್ಲಿ ಓದಿರೋರು ಗೊತ್ತು, ಹಳ್ಳಿ ಕಡೆ ಹೋಗ್ಬಿಟ್ಟು ಪ್ರಜಾಕೀಯ ಅಂದ್ರೆ ಯಾರು ಅಂತ ಕೇಳ್ತಾರೆ. ಹಳ್ಳಿ ಕಡೆನೆ ಫಸ್ಟ್ ಗೆದ್ದಿರೋದು ಗೊತ್ತಾ ಇಲ್ಲಿ?
ಅಲ್ಲ ಕೇಳಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲ ಒಂದ್ ನಿಮಿಷ ಆರ್ಗ್ಯುಮೆಂಟ್ ಬೇಡ, ಜಗಳ ಆಡೋದ್ ಬೇಡ, ಇಲ್ಲ ಒಂದ್ ಸ್ವಲ್ಪ ಸಮಾಧಾನ ಮಾತಾಡೋಣ. ಕೇಳಿ, ಫಸ್ಟ್ ಅರೇಹಳ್ಳಿ ಅನ್ನೋ ಕಡೆ ಚೇತನ್ ಕುಮಾರ್ ಅನ್ನೋರು ಒಬ್ರು ಆಯ್ಕೆ ಆದ್ರು, ಅದು ಗೊತ್ತಾ ನಿಮ್ಗೆ? ಗೊತ್ತಿಲ್ದಿದ್ರೆ ಮಾತಾಡಬಾರ್ದು. ಬಟ್ ಅದ್ರ ಬಗ್ಗೆನೂ ವಿಶ್ಲೇಷಣೆ ಮಾಡೋರಿದ್ದಾರೆ. ಹೇಳಿ, ಒಂದ್ ನಿಮಿಷ. ಸ್ವಂತ ಬಲದಿಂದ ಅಥವಾ ಅವ್ರಿಗಿದ್ದ ಬ್ಯಾಕ್ ಗ್ರೌಂಡ್ ಇಂದ ಗೆದ್ದಿರಬಹುದು. ಓಕೆ, ನೀವು ನಾಳೆ ಯಾರ್ ಗೆದ್ರು ಹಂಗೆ ಹೇಳ್ತೀರಾ. ನಾಳೆ ಅವ್ರು ಯಾರು ನಿಲ್ಸ್ಗೆದ್ರ ರೀ, ಅವ್ರದ್ದು ಏನೇನ್ ಮಾಡಿದಾರೆ ಗೊತ್ತೇನ್ರಿ, ಅವ್ರು ಸುಮ್ನೆ ಗೆಲ್ಲಿಲ್ಲ ರೀ ಅಂತಾನು ಹೇಳ್ಬೋದು. ಸರ್, ನೀವು ಹೇಳ್ತಾ ಇದ್ರಿ, ಅದಕ್ಕೆ ಆನ್ಸರೇ ಇಲ್ಲ. ಅದಕ್ಕೆ ಉಪೇಂದ್ರ ಅವರೇ ನೀವು ಹೇಳ್ತಾ ಇದ್ರಿ, ಜನರೇ ಮಾಡ್ಬೇಕಿಲ್ಲಿ ಪ್ರಜಾಕೀಯ ಅಂತಂದ್ರೆ ಜನರಿಗೆ ಬಿಟ್ಟಿದ್ದು. ನೀವು ತಪ್ಪಾಗದನ್ನ ಎಲ್ಲ ಏನ್ ಹೇಳ್ತೀರ ಗೊತ್ತಾ, ಎಲ್ಲ ಜನರೇ ಮಾಡ್ಬೇಕಂತಿದ್ರಲ್ಲಿ, ಏನೋ ಸಿಎಂ ಅನ್ನೋದೇ ಇರಲ್ಲ ಅಂತಿದ್ರಲ್ಲಿ, ಏನು ಸಿಸ್ಟಮ್ ಇರಲ್ಲ, ಏನೇನೋ ಮಾತಾಡ್ಕೊಂಡ್ಬಿಟ್ರೆ ನಾನೇನೋ ಮಾಡಕ್ಕಾಗಲ್ಲ. ದಟ್ಸ್ ವೈ ಯು ಶುಡ್ ಹ್ಯಾವ್ ದಟ್ ಕ್ಲಾರಿಟಿ ಬಿಫೋರ್ ಆಸ್ಕಿಂಗ್ ಮೀ. ನಾನು ಹೇಳ್ತಿರೋದು ಎಲ್ಲ ಚೇಂಜ್ ಅಲ್ಲ, ನಾನು ಹೇಳ್ತಿರೋದು ಒಂದ್ ನಿಮಿಷ, ನಾಯಕ ಅನ್ನೋದ್ರ ಬದಲು ಅವನ್ನ ಸೇವಕ, ಅದನ್ನ ಹೇಳಿದಾರೆ, ಅದನ್ನೇ ನಾನು ಮತ್ತೆ ವಾಪಸ್ ಹೇಳ್ತಾ ಇದ್ದೀನಿ. ಅವನೊಬ್ಬ ಕಾರ್ಮಿಕ. ಕೇಳಿ, ಆಮೇಲೆ ಅವನು ಸಂಬಳಕ್ಕೋಸ್ಕರ ಕೆಲಸ ಮಾಡೋ ಸಿಸ್ಟಮ್ ಬರಬೇಕು. ನಾನು 50 ಕೋಟಿ ಹಾಕ್ಬಿಟ್ಟು 2 ಲಕ್ಷ ರೂಪಾಯಿ ಸಂಬಳ ಮಾಡೋ ಕೆಲಸಕ್ಕೆ ನನ್ನ ತಂದ್ರೆ ಏನಂತೀರ ನೀವು? ನನ್ನ ಹೇಳಿ ಸ್ವಾಮಿ, ನಾನು ಸಂಬಳಕ್ಕೋಸ್ಕರ ಕೆಲಸ ಮಾಡೋನ್ ತರಬೇಕಿಲ್ಲಿ, ಯುವಕರು ಬರಬೇಕು, ಯುವತಿಯರು ಬರಬೇಕು, ಇಲ್ಲಿ ನಿಲ್ಲುವಂತ ಪರಿಸ್ಥಿತಿ ಬರೋ, ಯಾರು ಬಂದ್ರು ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲುವಂತ ಪರಿಸ್ಥಿತಿ ಅಥವಾ ಕೆಲಸ ಸಿಗುವಂತ ಪರಿಸ್ಥಿತಿ ಬರಬೇಕು, ಅವ್ರ ವಿಚಾರಗಳಿಗೆ ಓಟ್ ಹಾಕುವಂತ ಪರಿಸ್ಥಿತಿ ಬರಬೇಕು. ತಪ್ಪ ಅಮ್ಮ ಇದು ಹೇಳ್ತಿರೋದು? ಬರೀ ದುಡ್ಡಿರೋರು ದೊಡ್ಡವರು ಅವರೇ ಬರ್ಬೇಕಾ ಇಲ್ಲಿ? ಆಮೇಲೆ ನಾವೇ ತಂದ್ಬಿಟ್ಟು ಆಮೇಲೆ ನಮ್ಗೆ ಬೈಯಕ್ ಭಯ ಅಲ್ವಾ? ನಾನು ಬೈಕೊಂಡು ಕೂತ್ಕೊಂಡ್ರೆ, ಸರ್ ಏನ್ ಸರ್ ಬರೀ ಬೈಕೊಂಡು ಕೂತೀರಾ? ಬೈಲಿಲ್ಲ ನಾನು ಸರ್, ಬೈಯೋದೇ ಇಲ್ಲಲ್ಲ ಸರ್, ನೀವೇನು ಏನಕ್ಕೆ ಬೈಬೇಕು? ನನ್ಗೆ ಅರ್ಥನೇ ಆಗ್ತಿಲ್ಲ. ಈಗ ಬಂದಿರೋನ್ನ ಬೈದ್ರೆ ಧೈರ್ಯ ಅಂತನಾ? ಬೈಬೇಕಾ ನಾನು?